ನಮಸ್ಕಾರ ಫ್ರೆಂಡ್ಸ್, ನಾನು ಪ್ರಶಾಂತ್. ಈ ಒಂದು ವಿಡಿಯೋನ ಮುಖಾಂತರ ನಾನು ನಿಮಗೆ ರೈಟ್ ಟು ಫ್ರೀಡಮ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ, ರೈಟ್ ಟು ಫ್ರೀಡಮ್, ಸ್ವಾತಂತ್ರ್ಯದ ಹಕ್ಕು, ಇದರ ಮೇಲಿರುವಂಥ MCQsನ ತೊಗೊಂಡು ಬಂದಿರೋದು ಫ್ರೆಂಡ್ಸ್. ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥ ಡಿಫ್ರೆಂಟ್ ಎಕ್ಸಾಮ್ಸ್ಗಳಿದೆಯಲ್ಲ ಫ್ರೆಂಡ್ಸ್, KS ಆಗಲಿ, KPSC ಆಗಲಿ, ಮತ್ತು KSP, PDO, SDO, FDA ಎಲ್ಲ ಎಕ್ಸಾಮ್ಗಳಿಗೆ ಬೇಕಾಗುವಂಥ ಒಂದು ಸಿಂಪಲ್ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನಾನು ನಿಮಗೆ ತಂದ್ಕೊಂಡು ಈ ಒಂದು ವಿಡಿಯೋನ ಮುಖಾಂತರ ತರ್ತಿರೋದು ಫ್ರೆಂಡ್ಸ್. MCQs, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು. ಬನ್ನಿ ಮೊದಲನೇ ಕ್ವಶನ್ ನೋಡೋಣ. ಭಾರತೀಯ ಸಂವಿಧಾನದ ಯಾವ ವಿಧಿಯು ಸ್ಪೀಚ್ ಅಂದರೆ ಭಾಷಣ ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನು ಖಾತರಿಪಡಿಸುತ್ತದೆ? ವಿಧಿ 15, ವಿಧಿ 21, ವಿಧಿ 19, ವಿಧಿ 14. ಯಾವುದಂತಂದರೆ ಆರ್ಟಿಕಲ್ ಸಿ ಇರೋದು ಫ್ರೆಂಡ್ಸ್. 19ನೇ ಒಂದು ಆರ್ಟಿಕಲ್ನ ಮುಖಾಂತರ ಈ ಒಂದು ಅಧಿಕಾರನ ಕೊಡಲಾಗಿದೆ. ಫ್ರೀಡಮ್ ಆಫ್ ಸ್ಪೀಚ್ ಮತ್ತು ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಲ್ಲ, ಆ ಒಂದು ಅಧಿಕಾರನ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಭಾರತೀಯ ಸಂವಿಧಾನದ 19ನೇ ವಿಧಿಯ ಅಡಿಯಲ್ಲಿ ಈ ಕೆಳಗಿನ ಯಾವ ಸ್ವಾತಂತ್ರ್ಯವು ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ಭದ್ರತೆಯ ಸಂರಕ್ಷಣೆಗಾಗಿ ನಿರ್ಬಂಧಗಳಿಗೆ ಒಳಪಟ್ಟಿದೆ? ಅಂದರೆ ಅಂಡರ್ ವಿಚ್ ಆರ್ಟಿಕಲ್? ಅಂಡರ್ ಆರ್ಟಿಕಲ್ 19 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ವಿಚ್ ಆಫ್ ದ ಫಾಲೋವಿಂಗ್ ಫ್ರೀಡಮ್ ಈಸ್ ಸಬ್ಜೆಕ್ಟ್ ಟು ದ ರೀಸನಬಲ್ ರಿಸ್ಟ್ರಿಕ್ಷನ್ ಫಾರ್ ದ ಪ್ರಿಸರ್ವೇಷನ್ ಆಫ್ ಪಬ್ಲಿಕ್ ಆರ್ಡರ್ ಆ್ಯಂಡ್ ಸೆಕ್ಯೂರಿಟಿ? ಈ ಒಂದು ಪಬ್ಲಿಕ್ ಆರ್ಡರ್ ಮತ್ತು ಸೆಕ್ಯೂರಿಟಿಯ ಒಂದು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಮೇಂಟೈನ್ ಮಾಡೋದಕ್ಕೆ ರೀಸನಬಲ್ ರಿಸ್ಟ್ರಿಕ್ಷನ್ನ ಕೊಡಲಾಗಿದೆ ಫ್ರೆಂಡ್ಸ್. ಅದು ಆರ್ಟಿಕಲ್ 19 ದಲ್ಲಿ ಹೇಳಲಾಗಿದೆ ನಮ್ಮ ಭಾರತ ಸಂವಿಧಾನದಲ್ಲಿ. ಅದು ಯಾವ ಒಂದು ಫ್ರೀಡಮ್ಗೋಸ್ಕರ ಕೊಡಲಾಗಿದೆ, ಅಂದರೆ ಯಾವ ಒಂದು ಫ್ರೀಡಮ್ನ ಮಧ್ಯದಲ್ಲಿ ಇಟ್ಕೊಂಡು ಅದನ್ನು ರೀಸನಬಲ್ ರಿಸ್ಟ್ರಿಕ್ಷನ್ ಅಂತ ಹೇಳಲಾಗುತ್ತೆ? ಫ್ರೀಡಮ್ ಟು ಮೂವ್ ಫ್ರೀಲಿ, ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್ಸ್, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್, ಆ್ಯಂಡ್ ಫ್ರೀಡಮ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ಸ್. ಯಾವುದಿರ್ಬೋದು ಆನ್ಸರು? ಪಬ್ಲಿಕ್ ಆರ್ಡರ್ ಆ್ಯಂಡ್ ಸೆಕ್ಯೂರಿಟಿ. ಇದು ಆನ್ಸರ್ ಇರೋದು ಸಿ ಫ್ರೆಂಡ್ಸ್. ಫ್ರೀಡಮ್ ಆಫ್ ಸ್ಪೀಚ್ ಮತ್ತು ಎಕ್ಸ್ಪ್ರೆಷನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ರೀಸನಬಲ್ ರಿಸ್ಟ್ರಿಕ್ಷನ್ನ ಕೊಡ್ಬೋದು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಭಾರತೀಯ ಸಂವಿಧಾನದ ವಿಧಿ 19(1)(c) ನ ಪ್ರಾಥಮಿಕ ಉದ್ದೇಶವೇನು? ಪ್ರೈಮರಿ ಪರ್ಪಸ್ ಏನು? ಇದು ಒಂದು ಆರ್ಟಿಕಲ್ 19(1)(c) ನ ಪ್ರೈಮರಿ ಪರ್ಪಸ್ ಏನಂತಂದರೆ ಫ್ರೀಡಮ್ ಆಫ್ ಪ್ರೆಸ್ ಇರ್ಬೋದಾ? ಆಪ್ಷನ್ ಎ, ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್ಸ್ ಆರ್ ಯೂನಿಯನ್ಸ್, ಫ್ರೀಡಮ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ಸ್, ಅಥವಾ ಫ್ರೀಡಮ್ ಟು ಮೂವ್ ಫ್ರೀಲಿ. ಆನ್ಸರ್ ಯಾವುದಿರ್ಬೋದು ಫ್ರೆಂಡ್ಸ್? ಆನ್ಸರ್ ಈಸ್ ಬಿ ಫ್ರೆಂಡ್ಸ್. ಅಸೋಸಿಯೇಷನ್ಸ್ ಮತ್ತು ಯೂನಿಯನ್ನ ರಚನೆ ಮಾಡೋದರಲ್ಲಿ ಒಂದು ಅಧಿಕಾರನ ಕೊಡಲಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಭಾರತೀಯ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಶಾಂತಿಯುತವಾಗಿ ಸೇರುವ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧಗಳನ್ನು ವಿಧಿಸಬಹುದು ಅಂತಂದರೆ, ನಮ್ಮ ಫ್ರೀಡಮ್ ಟು ಅಸೆಂಬಲ್ ಆ್ಯಂಡ್ ಪೀಸಬ್ಲಿ ಅಂತಕ್ಕಂಥ ಒಂದು ಅಧಿಕಾರನ ಕೊಡಲಾಗಿದೆಯಲ್ಲ, ಇದ್ರ ಮೇಲೆ ರೀಸನಬಲ್ ರಿಸ್ಟ್ರಿಕ್ಷನ್ನ ಇಡ್ಬೋದು ಫ್ರೆಂಡ್ಸ್. ಅದು ಯಾವ ಒಂದು ಆರ್ಟಿಕಲ್ಸ್ನಲ್ಲಿ ಹೇಳಲಾಗಿದೆ? ಆರ್ಟಿಕಲ್ 19(1)(b) ನಲ್ಲಿ ಹೇಳಲಾಗಿದೆಯಾ, ಆರ್ಟಿಕಲ್ 21ರಲ್ಲಿ ಹೇಳಲಾಗಿದೆಯಾ, ಅಥವಾ 32 ಅಥವಾ 14? ಆಪ್ಷನ್ ಈಸ್ ಎ ಫ್ರೆಂಡ್ಸ್. ಆರ್ಟಿಕಲ್ 1 ಆಫ್ ಬಿ ನಲ್ಲಿ ಈ ಒಂದು ಅಧಿಕಾರನ ಕೊಡಲಾಗಿದೆ, ರಿಸ್ಟ್ರಿಕ್ಷನ್ನ ಇಂಪೋಸ್ ಮಾಡೋದು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ವಿಧಿ 19ರ ಅಡಿಯಲ್ಲಿ ಯಾವ ಸ್ವಾತಂತ್ರ್ಯವು ನಾಗರಿಕರು ತಮ್ಮ ಆಯ್ಕೆಯ ಯಾವುದೇ ವೃತ್ತಿ, ಉದ್ಯೋಗ, ವ್ಯಾಪಾರ ಅಥವಾ ವ್ಯವಹಾರವನ್ನು ಆಯ್ಕೆ ಮಾಡಲು ಮತ್ತು ಮುಂದುವರಿಸಲು ಅನುಮತಿ ಕೊಡುತ್ತದೆ? ಅಂದರೆ ಬಿಸ್ನೆಸ್ ಮಾಡೋದಕ್ಕೆ ಫ್ರೆಂಡ್ಸ್, ಪರ್ಸ್ಯೂ ಪ್ರೊಫೆಷನ್ ಮಾಡೋದು, ಆಕ್ಯುಪೇಷನ್, ಬಿಸ್ನೆಸ್, ಅಥವಾ ಅವರ ಒಂದು ಚಾಯ್ಸ್ನ ಮುಖಾಂತರ ಏನು ಬೇಕಾದರೂ ಟ್ರೇಡ್ ಮಾಡೋದಾಗಲಿ ಒಂದು ಅಧಿಕಾರನ ಕೊಡಲಾಗಿದೆ ಆರ್ಟಿಕಲ್ 19ರಲ್ಲಿ. ಅದು ಒಂದು ಅಧಿಕಾರ ಯಾವುದಿರುತ್ತೆ ಫ್ರೆಂಡ್ಸ್? ಅದು ಅಧಿಕಾರ, ಅದೊಂದು ಫ್ರೀಡಮ್, ಯಾವುದು ಫ್ರೀಡಮ್ ಇರೋದು? ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇರೋದಾ, ಫ್ರೀಲಿ ಮೂವ್ಮೆಂಟ್ ಮಾಡೋದಿರೋದಾ, ಅಥವಾ ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ಸ್, ಫ್ರೀಡಮ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ಸ್, ಫ್ರೀಡಮ್ ಟು ಅಸೆಂಬಲ್ ಪೀಸಬ್ಲಿ? ಆನ್ಸರ್ ಇದು ಸಿ ಫ್ರೆಂಡ್ಸ್. ಒಂದು ಪ್ರೊಫೆಷನ್ನ ಪ್ರಾಕ್ಟೀಸ್ ಮಾಡೋದನ್ನು ಅಧಿಕಾರನ ಕೊಡುತ್ತೆ ಫ್ರೆಂಡ್ಸ್. ಯಾವುದೇ ವೃತ್ತಿಯನ್ನು ಅಭ್ಯಾಸ ಮಾಡುವ ಒಂದು ಸ್ವಾತಂತ್ರ್ಯವನ್ನು ಕೊಡುತ್ತೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ವಿಧಿ 19(1)(e) ಅಡಿಯಲ್ಲಿ ಭಾರತದಲ್ಲಿ ಎಲ್ಲಿ ಬೇಕಾದರೂ ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯದ ಮೇಲೆ ಏನನ್ನು ಹೇರಬಹುದು? ವಾಟ್ ಕ್ಯಾನ್ ಬಿ ಇಂಪೋಸ್ಡ್ ಆನ್ ದ ಫ್ರೀಡಮ್ ಟು ರೆಸಿಡ್ ಆ್ಯಂಡ್ ಸೆಟಲ್ ಎನಿವೇರ್ ಇನ್ ಇಂಡಿಯಾ ಅಂಡರ್ ಆರ್ಟಿಕಲ್ 19(1) ಆಫ್ ಇ? ಓಕೆ, ನಾವು ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರಲ್ಲಿ ಹೋಗ್ಬಿಟ್ಟು ವಾಸಿಸ್ಬೋದು, ನೆಲೆಸ್ಬೋದು ಫ್ರೆಂಡ್ಸ್. ಆದರೆ ಅದರ ಮೇಲೆ ಕೆಲವು ಇಂಪೋಸಿಷನ್ನ ಕೊಡಲಾಗಿದೆ ಫ್ರೆಂಡ್ಸ್, ರಿಸ್ಟ್ರಿಕ್ಷನ್ನ ಕೊಡಲಾಗಿದೆ. ಅದು ಯಾವ ಅಂತಂತ ಹೇಳಿದ್ದಾರೆ ಫ್ರೆಂಡ್ಸ್. ಆಪ್ಷನ್ ಎ, ನೋ ರಿಸ್ಟ್ರಿಕ್ಷನ್ ಇರೋದಾ, ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಆರ್ಡರ್, ಅಥವಾ ರಿಸ್ಟ್ರಿಕ್ಷನ್ಸ್ ಬೇಸ್ಡ್ ಆನ್ ರಿಲಿಜನ್, ರಿಸ್ಟ್ರಿಕ್ಷನ್ಸ್ ಬೇಸ್ಡ್ ಆನ್ ಜೆಂಡರ್? ಇಲ್ಲಿ ಆನ್ಸರ್ ಈಸ್ ಬಿ ಇರೋದು ಫ್ರೆಂಡ್ಸ್. ರಿಸ್ಟ್ರಿಕ್ಷನ್ಸ್ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಆರ್ಡರ್ ಮೇಲೆ ಒಂದು ರಿಸ್ಟ್ರಿಕ್ಷನ್ನ ಕೊಡಲಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ವಿಧಿ 19ರ ಅಡಿಯಲ್ಲಿ ಕೆಳಗಿನ ಯಾವ ಸ್ವಾತಂತ್ರ್ಯಗಳು ಭಾರತದ ನಾಗರಿಕರಿಲ್ಲದವರಿಗೆ, ಯಾರು ನಾಗರಿಕರು ಇರೋದಿಲ್ಲ ಅವರಿಗೆ ಅನ್ವಯಿಸುವುದಿಲ್ಲ?
ವಿಚ್ ಆಫ್ ದ ಫಾಲೋವಿಂಗ್ ಫ್ರೀಡಮ್ ಅಂಡರ್ ದ ಆರ್ಟಿಕಲ್ 19 ಈಸ್ ನಾಟ್ ಅಪ್ಲಿಕೇಬಲ್ ಟು ದ ನಾನ್ ಸಿಟಿಸನ್ ಆಫ್ ಇಂಡಿಯಾ? ಯಾವುದೋ ಒಂದು ಆರ್ಟಿಕಲ್ ನಾನ್ ಸಿಟಿಸನ್ ಏನಿರ್ತಾರೆ ಇಂಡಿಯಾದ ಅವರಿಗೆ ಅಪ್ಲೈ ಆಗೋದಿಲ್ಲ. ಫ್ರೀಡಮ್ ಟು ಮೂವ್ ಫ್ರೀಲಿ, ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್ಸ್, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್, ಫ್ರೀಡಮ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ಸ್. ಯಾವೊಂದು ಅಧಿಕಾರ ಅವರಿಗೆ ಕೊಡಲಿಲ್ಲ ಫ್ರೆಂಡ್ಸ್ ನಮ್ಮ ಆರ್ಟಿಕಲ್ 19 ಮುಖಾಂತರ. ಅಂದರೆ ಇಲ್ಲಿ ಆಪ್ಷನ್ ಇರೋದು ಫ್ರೆಂಡ್ಸ್ ಡಿ, ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ಸ್. ಓಕೆ. 19ನೇ ವಿಧಿಯ ಅಡಿಯಲ್ಲಿ ಯಾವ ಸ್ವತಂತ್ರವು ನಾಗರಿಕರಿಗೆ ಸಭೆಗಳು, ಪ್ರದರ್ಶನಗಳು ಮತ್ತು ಪ್ರತಿಭಟನೆಗಳಿಗೆ ಸೇರಲು ಅವಕಾಶ ನೀಡುತ್ತದೆ? ಅಂದರೆ ಮೀಟಿಂಗ್ಸ್ ಆಗಲಿ, ಡೆಮೋನ್ಸ್ಟ್ರೇಷನ್ಸ್, ಸ್ಟ್ರೈಕ್ ಮಾಡ್ತೀವಲ್ಲ, ಪ್ರೊಟೆಸ್ಟ್ ಮಾಡ್ತೀವಲ್ಲ, ಅದನ್ನು ಯಾವ ಒಂದು ಆರ್ಟಿಕಲ್ನ ಮುಖಾಂತರ ಕೊಡಲಾಗಿದೆ ಅಲ್ಲ, ಆರ್ಟಿಕಲ್ 19ರಲ್ಲಿ ಕೊಡಲಾಗಿದೆಯಲ್ಲ, ಅದು ಯಾವ ಒಂದು ಅಧಿಕಾರನ ಹೇಳುತ್ತೆ ಫ್ರೆಂಡ್ಸ್? ಫ್ರೀಡಮ್ ಟು ಮೂವ್ ಫ್ರೀಲಿ, ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್ಸ್, ಫ್ರೀಡಮ್ ಟು ಅಸೆಂಬಲ್ ಪೀಸಬ್ಲಿ, ಫ್ರೀಡಮ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ಸ್. ಅದು ಯಾವ ಒಂದು ಅಧಿಕಾರನ ಹೇಳುತ್ತೆ ಫ್ರೆಂಡ್ಸ್? ಅಂದರೆ ಆಪ್ಷನ್ ಇಸ್ ಸಿ, ಅಸೆಂಬಲ್ ಪೀಸಬ್ಲಿ. ಒಂದು ಶಾಂತಿಯುತವಾಗಿ ಅಸೆಂಬಲ್ ಆಗ್ತಿರಲ್ಲ, ಒಂದು ಮೀಟಿಂಗ್ನ ಮಾಡ್ತೀವಲ್ಲ, ಸಭೆ ಮಾಡ್ತೀವಲ್ಲ, ಅದನ್ನು ನಾವು ಆರ್ಟಿಕಲ್ 19ರಲ್ಲಿ ಹೇಳಲಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ವಿಧಿ 19(1)G ಅಡಿಯಲ್ಲಿ ರಾಜ್ಯವು ಯಾವುದರ ಮೇಲೆ ನಿರ್ಬಂಧಗಳನ್ನು ವಿಧಿಸಬಹುದು? ನಿರ್ಬಂಧ, ಇಂಪೋಸ್, ರೆಸ್ಟ್ರಿಕ್ಷನ್ಸ್. ಓಕೆ, ಆನ್ಸರ್ ಫ್ರೀಡಮ್ ಟು ಮೂವ್ ಫ್ರೀಲಿ ಇರ್ಬೋದಾ, ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್ಸ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಸ್, ಫ್ರೀಡಮ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ಸ್, ಆಕ್ಯುಪೇಷನ್ಸ್ ಆ್ಯಂಡ್ ಟ್ರೇಡ್ ಆ್ಯಂಡ್ ಬಿಸ್ನೆಸ್. ಆಪ್ಷನ್ ಯಾವುದಿರ್ಬೋದು ಫ್ರೆಂಡ್ಸ್? ಕರೆಕ್ಟ್ ಆನ್ಸರ್ ಆಪ್ಷನ್ ಇಸ್ ಡಿ ಫ್ರೆಂಡ್ಸ್, ಫ್ರೀಡಮ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ಸ್, ಆಕ್ಯುಪೇಷನ್ ಆ್ಯಂಡ್ ಟ್ರೇಡ್ ಆ್ಯಂಡ್ ಬಿಸ್ನೆಸ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಭಾರತೀಯ ಸಂವಿಧಾನದ ಆರ್ಟಿಕಲ್ 22 ಯಾವುದರ ವಿರುದ್ಧ ರಕ್ಷಣೆ ನೀಡುತ್ತದೆ? What does Article 22 of the Indian Constitution protect against? Self-incrimination, self-post facto law, double jeopardy ಅಥವಾ ರೈಟ್ ಟು ಫೇರ್ ಟ್ರಯಲ್. ಇಲ್ಲಿ ಡಬಲ್ ಜಿಯೋಪಾರ್ಡಿ ಕರೆಕ್ಟ್ ಆನ್ಸರ್ ಇರೋದು ಫ್ರೆಂಡ್ಸ್, ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ವಿಧಿ 20ರ ಯಾವ ಷರತ್ತು ವ್ಯಕ್ತಿಗಳು ತಮ್ಮ ವಿರುದ್ಧ ಸಾಕ್ಷಿಯಾಗಲು ಒತ್ತಾಯಿಸಲ್ಪಡದಂತೆ ರಕ್ಷಿಸುತ್ತದೆ? ತನ್ನಂಗೆ ತಾನೇ ವಿಟ್ನೆಸ್ ಆಗೋದಲ್ಲಿ ಯಾರಾದರೂ ಫೋರ್ಸ್ ಮಾಡ್ತಿದ್ರೆ ಆ ಒಂದು ಸಮಯದಲ್ಲಿ ಯಾವ ಒಂದು ಆರ್ಟಿಕಲ್ ಅವರನ್ನು ಪ್ರೊಟೆಕ್ಟ್ ಮಾಡುತ್ತೆ ಫ್ರೆಂಡ್ಸ್? ಓಕೆ, ವಿಚ್ ಕ್ಲಾಸ್ ಆಫ್ ದಿ ಆರ್ಟಿಕಲ್ 20 ಪ್ರೊಟೆಕ್ಟ್ಸ್ ದ ಇಂಡಿವಿಜುವಲ್ ಫ್ರಮ್ ಬೀಯಿಂಗ್ ಕಂಪೆಲ್ಡ್? ಒತ್ತಾಯ ಪಡಿಸ್ತಾರಲ್ಲ ಅವರಿಗೆ, ವಿಟ್ನೆಸ್ ಅವ್ರದವ್ರೇ ಹೇಳಬೇಕಂತ, ಒಪ್ಕೋಬೇಕಂತ, ಅದರ ವಿರುದ್ಧ ಒಂದು ಸಂರಕ್ಷಣೆ ಕೊಡುತ್ತೆ ಫ್ರೆಂಡ್ಸ್ ಈ ಒಂದು ಆರ್ಟಿಕಲ್. ಇದು ಯಾವುದು? ಆರ್ಟಿಕಲ್ 20A, ಆರ್ಟಿಕಲ್ 21(1), ಆರ್ಟಿಕಲ್ 20(2), ಆರ್ಟಿಕಲ್ 20(3) ಅಥವಾ 4 ಯಾವುದಿರ್ಬೋದು ಫ್ರೆಂಡ್ಸ್? ಇಲ್ಲಿ ಆರ್ಟಿಕಲ್ ಸಿ ಇರೋದು ಫ್ರೆಂಡ್ಸ್, 20(3) ಈ ಒಂದು ಅಧಿಕಾರನ ಕೊಡಲಾಗಿದೆ ಫ್ರೆಂಡ್ಸ್. ಭಾರತೀಯ ಸಂವಿಧಾನದ ಆರ್ಟಿಕಲ್ 21ನೇ ವ್ಯಕ್ತಿಗಳನ್ನು ಯಾವುದರ ವಿರುದ್ಧ ಸಂರಕ್ಷಿಸುತ್ತದೆ? ವಾಟ್ ಡಸ್ ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟ್ ದ ಇಂಡಿವಿಜುವಲ್ ಅಗೇನ್ಸ್ಟ್? ಅನ್ಲಾಫುಲ್ ಡಿಟೆನ್ಷನ್, ಸೆಲ್ಫ್ ಇಂಕ್ರಿಮಿನೇಷನ್, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲಾ, ಡಬಲ್ ಜಿಯೋಪಾರ್ಡಿ. ಇಲ್ಲಿ ಆನ್ಸರ್ ಇಸ್ ಸಿ ಫ್ರೆಂಡ್ಸ್, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲಾನ ಒಂದು ಸಂರಕ್ಷಣೆ ಕೊಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನಿರ್ದಿಷ್ಟ ಅಪರಾಧಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಖುಲಾಸೆಗೊಳಿಸಿದರೆ ಅದೇ ರೀತಿಯ ಸತ್ಯಗಳ ಆಧಾರದ ಮೇಲೆ ಅದೇ ಅಪರಾಧಕ್ಕಾಗಿ ಅವರನ್ನು ಮತ್ತೆ ಪ್ರಯತ್ನಿಸಬಹುದು. ಇಫ್ ಅ ಪರ್ಸನ್ ಈಸ್ ಅಕ್ವೈಟೆಡ್ ಫಾರ್ ದ ಸ್ಪೆಸಿಫಿಕ್ ಆಫೆನ್ಸ್, can they be tried again for the same offense based on the same set of facts? No friends, ಇದು ಆನ್ಸರ್ ಇಸ್ ಬಿ ಇರೋದು. ಆ ಥರ ಮಾಡೋದಿಲ್ಲ ಫ್ರೆಂಡ್ಸ್. ಓಕೆ, ಭಾರತೀಯ ಸಂವಿಧಾನದ 20ನೇ ವಿಧಿಯ ಪ್ರಾಥಮಿಕ ಉದ್ದೇಶವೇನು? ಆರ್ಟಿಕಲ್ 20 ಪ್ರೈಮರಿ ಪರ್ಪಸ್ ಏನು? ಪ್ರೊಟೆಕ್ಟ್ ದ ರೈಟ್ ಆಫ್ ದ ಅಕ್ಯೂಸ್ಡ್ ಡ್ಯೂರಿಂಗ್ ದ ಕ್ರಿಮಿನಲ್ ಪ್ರೊಸೀಡಿಂಗ್ಸ್, ಎಸ್ಟಾಬ್ಲಿಷ್ ದ ರೈಟ್ ಟು ಫ್ರೀ ಸ್ಪೀಚ್, ensure the speedy trial, grant the immunity to government officials. ಯಾವುದಿರ್ಬೋದು? ಇಲ್ಲಿ ಆಪ್ಷನ್ ಈಸ್ ಎ ಫ್ರೆಂಡ್ಸ್, ಟು ಪ್ರೊಟೆಕ್ಟ್ ದ ರೈಟ್ ಆಫ್ ದ ಅಕ್ಯೂಸ್ಡ್ ಡ್ಯೂರಿಂಗ್ ದ ಕ್ರಿಮಿನಲ್ ಪ್ರೊಸೀಡಿಂಗ್ಸ್. ಭಾರತೀಯ ಸಂವಿಧಾನದ 21ನೇ ವಿಧಿಯು ಪ್ರಾಥಮಿಕವಾಗಿ ಏನನ್ನು ಖಾತರಿಪಡಿಸುತ್ತದೆ? ಪ್ರೈಮರಿ ಪರ್ಪಸ್ ಏನು? ಆರ್ಟಿಕಲ್ 21 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನು ಗ್ಯಾರಂಟಿ ಕೊಡುತ್ತೆ ಫ್ರೆಂಡ್ಸ್? ಅದು ರೈಟ್ ಟು ಪ್ರಾಪರ್ಟಿ, ರೈಟ್ ಟು ಎಜುಕೇಷನ್ಸ್, ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಅಥವಾ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್. 21 ಆರ್ಟಿಕಲ್ ಏನು ಕೊಡುತ್ತೆ? ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಬಗ್ಗೆ ಹೇಳಲಾಗುತ್ತೆ ಫ್ರೆಂಡ್ಸ್. ಆಪ್ಷನ್ ಸಿ ಇರೋದು.
ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಆರ್ಟಿಕಲ್ 21ರ ಪ್ರಕಾರ ಯಾವ ಸಂದರ್ಭಗಳಲ್ಲಿ ರಾಜ್ಯವು ವ್ಯಕ್ತಿಯ ಜೀವನ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಬಹುದು? ಅಕಾರ್ಡಿಂಗ್ ಟು ದ ಆರ್ಟಿಕಲ್ 21, ಅಂಡರ್ ವಾಟ್ ಸರ್ಕಮ್ಸ್ಟೆನ್ಸಸ್ ಕ್ಯಾನ್ ದ ಸ್ಟೇಟ್ ಟೇಕ್ ಅವೇ ದ ಪರ್ಸನ್ಸ್ ಲೈಫ್, ಪರ್ಸನಲ್ ಲಿಬರ್ಟಿ? ಓಕೆ, ಯಾವ ಸಂದರ್ಭದಲ್ಲಿ ಆ ಒಂದು ಸ್ವಾತಂತ್ರ್ಯದ ಒಂದು ಹಕ್ಕನ್ನು ಕೊಡಲಾಗಿದೆಯಲ್ಲ ಅದು ಕಸಿದುಕೊಳ್ಬೋದು ಫ್ರೆಂಡ್ಸ್. ರೆಸ್ಟ್ರಿಕ್ಷನ್ ಮಾಡ್ಬೋದು. ಎನಿ ಟೈಮ್ ವಿಥೌಟ್ ರೆಸ್ಟ್ರಿಕ್ಷನ್ಸ್, in only in a case of criminal offenses, only in accordance with the valid legal procedure, or only during the state of emergency. ಎಲ್ಲಿರ್ಬೋದು? ವ್ಯಾಲಿಡ್ ಲೀಗಲ್ ಪ್ರೊಸೀಜರ್ನ ಮುಖಾಂತರ ಆ ಒಂದು ಅಧಿಕಾರನ ಕಸ್ಕೊಳ್ಬೋದು ಫ್ರೆಂಡ್ಸ್. ಆಪ್ಷನ್ ಸಿ ಇರೋದು. ಆರ್ಟಿಕಲ್ 21ರಲ್ಲಿ ಕಾನೂನು ಸ್ಥಾಪಿಸಿದ ಕಾರ್ಯವಿಧಾನ ಎಂಬ ಪದಗುಚ್ಛದ ಮಹತ್ವವೇನು? ಆ ಒಂದು ಪದದ ಮಹತ್ವವೇನು? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಹೇಳ್ತೀವಲ್ಲ, ಅದರ ಅರ್ಥ ಏನು? ಇಟ್ ಅಲೌಸ್ ದ ಸ್ಟೇಟ್ ಟು ಟೇಕ್ ಅವೇ ದ ಪರ್ಸನಲ್ ಲಿಬರ್ಟಿ ವಿಥೌಟ್ ಎನಿ ಲೀಗಲ್ ಪ್ರೊಸೀಜರ್, ಆಪ್ಷನ್ ಎ. ಅಥವಾ ಇಟ್ ಎನ್ಶ್ಯೂರ್ಸ್ ದ್ಯಾಟ್ ಎನಿ ಲೀಗಲ್ ಪ್ರೊಸೀಜರ್ ಕ್ಯಾನ್ ಬಿ ಯೂಸ್ಡ್ ರಿಗಾರ್ಡ್ಲೆಸ್ ಆಫ್ ದ ಫೇರ್ನೆಸ್ ಆ್ಯಂಡ್ ರೀಸನಬಲ್ನೆಸ್. It provides the safeguard against the arbitrary and unlawful actions by the state. It restrictions the applicability of the Article 21 to the Indian citizen. ಯಾವುದಿರ್ಬೋದು? ಆಪ್ಷನ್ ಸಿ ಇರೋದು ಫ್ರೆಂಡ್ಸ್. ಇಲ್ಲಿ ಏನು ಸೇಫ್ಗಾರ್ಡ್ ಮಾಡುತ್ತೆ ಎಲ್ಲಿ ಅಂತಂದರೆ ಆರ್ಬಿಟ್ರಿ ಮತ್ತು ಅನ್ಲಾಫುಲ್ ಆ್ಯಕ್ಷನ್ಸ್ ಏನಿರುತ್ತೆ ಸ್ಟೇಟ್ ಗೌರ್ಮೆಂಟ್ದು ಸ್ಟೇಟ್ ಒಂದು ಆ್ಯಕ್ಷನ್ಸ್ ಏನಿರುತ್ತೆ ಅದನ್ನು ಸೇಫ್ಗಾರ್ಡ್ ಮಾಡುತ್ತೆ ಫ್ರೆಂಡ್ಸ್. ಭಾರತೀಯ ನ್ಯಾಯಾಂಗವು ಆರ್ಟಿಕಲ್ 21ನ್ನು ವರ್ಷ ಹೇಗೆ ವ್ಯಾಖ್ಯಾನಿಸ್ತಾ ಇದೆ ಅಂದರೆ ಓವರ್ ದ ಇಯರ್ಸ್ ಹೌ ಆರ್ಟಿಕಲ್ 21 been interpreted. Okay, by limiting its scope to the physical existence only, by expanding it to include a right related to the woman dignity and more, by excluding the non-citizens from its protections, by making it a subject to the government's discretions. ಇಲ್ಲಿ ಆಪ್ಷನ್ ಬಿ ಇರೋದು ಫ್ರೆಂಡ್ಸ್. ರೈಟ್ಸ್ ರಿಲೇಟೆಡ್ ಟು ದ ವುಮೆನ್ ಡಿಗ್ನಿಟಿ ಆ್ಯಂಡ್ ಮೋರ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಭಾರತೀಯ ಸಂವಿಧಾನದ ಪ್ರಕಾರ 21ನೇ ವಿಧಿ ಸೇರಿದಂತೆ ಮೂಲಭೂತ ಹಕ್ಕುಗಳೊಂದಿಗೆ ಏನು ಮಾಡಬಹುದು? ಆಪ್ಷನ್ ಇಸ್ ಸಿ ಫ್ರೆಂಡ್ಸ್. They can be restricted and suspended to the certain extent as provided for the constitution. ಈ ಒಂದು ಸ್ವತಂತ್ರದ ಹಕ್ಕುಗಳ ಬಗ್ಗೆ ಈ MCQs ಫ್ರೆಂಡ್ಸ್ ಮುಂದಿನ ಒಂದು ವಿಡಿಯೋನಲ್ಲಿ ಮತ್ತೆ ಮುಂದಿನ ಒಂದು ಭಾಗದ ಬಗ್ಗೆ ಒಂದು MCQsನ ತೊಗೊಂಡು ಬರೋಣ. ಅಲ್ಲಿವರೆಗೆ ತುಂಬ ಧನ್ಯವಾದಗಳು.